ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಒಬ್ಬ ಸೋಲ್ಜರ್ ನ್ಯಾಯಕ್ಕೋಸ್ಕರ ತನ್ನ ತಾಯಿಯ ಕತ್ತರಿಸಿದ ಕೈಯನ್ನು ತೆಗೆದುಕೊಂಡು ಹೋಗಿ ನ್ಯಾಯ ಕೇಳೋ ಪರಿಸ್ಥಿತಿ ಬಂದಿದೆಯಾ? ಹೌದು, ಐಟಿಬಿಪಿ ಒಬ್ಬ ಸೋಲ್ಜರ್ ತನ್ನ ತಾಯಿಗೆ ಅನಾರೋಗ್ಯದ ಕಾರಣ ತನ್ನ ತಾಯಿಯನ್ನ ಐಟಿಬಿಪಿ ಹಾಸ್ಪಿಟಲ್ ಮಹಾರಾಜ್ಪುರ್ಗೆ ಕರ್ಕೊಂಡು ಹೋಗ್ತಾನೆ. ಅವರು ಪಾರಸ್ ಹಾಸ್ಪಿಟಲ್ ಪಟ್ನಾಗೆ ರೆಕಮೆಂಡ್ ಮಾಡ್ತಾರೆ. ಪಟ್ನಾಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಡು ರಸ್ತೆಯಲ್ಲಿ ಸೋಲ್ಜರ್ ತಾಯಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನಿಯರ್ ಇರುವಂತ ಕೃಷ್ಣ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಡಾಕ್ಟರ್ ಹೇಳ್ತಾರೆ ಸೀರಿಯಸ್ ಇದ್ದಾರೆ, ನಮ್ ಕೆಲಸವನ್ನ ನಾವು ಮಾಡ್ತೀವಿ, ಇನ್ ಮಿಕ್ಕಿದ್ದು ದೇವರೇ ಕಾಪಾಡ್ಬೇಕಂತ ಹೇಳಿ ಹಾಗೆ ಐಸಿಯುಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಗುಣಮುಖರಾಗ್ತಾರೆ. ಆದ್ರೆ ಇಲ್ಲಿ ಗಾಬರಿ ಆಗುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಅವರ ಬಲಗೈ ಊದ್ಕೊಂಡು ಕಪ್ಪದಾಗಿರುತ್ತೆ. ಸೋಲ್ಜರ್ ಡಾಕ್ಟರ್ಗೆ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ ನಥಿಂಗ್, ಇಟ್ಸ್ ಅ ನಾರ್ಮಲ್ ಅಂತ. ಬ್ಯಾಂಡೇಜ್ ಹಾಕಿ 2 days ನಲ್ಲಿ ಕಡಿಮೆ ಆಗುತ್ತೆ ಅಂತ. ನೆಕ್ಸ್ಟ್ ಡೇ ಆ ತಾಯಿಯ ಕೈ ಕಡಿಮೆ ಆಗೋದಿಲ್ಲ. ಇಮಿಡಿಯೇಟ್ ಆಗಿ ಪಾರಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ ಈ ಕೈಯನ್ನ ಕತ್ತರಿಸಬೇಕು, ಇಲ್ಲ ಅಂದ್ರೆ ನಿಮ್ ತಾಯಿ ಸಾಯೋ ಚಾನ್ಸಸ್ ಇದೆ ಅಂತ ಹೇಳಿ ಆ ಕೈಯನ್ನ ಕತ್ತರಿಸ್ಬಿಡ್ತಾರೆ. ಐಟಿಬಿಪಿ ಸೋಲ್ಜರ್ ಕೃಷ್ಣ ಹಾಸ್ಪಿಟಲ್ ಬೇಜವಾಬ್ದಾರಿಯಿಂದ ನನ್ನ ತಾಯಿಯ ಕೈಯನ್ನ ಕತ್ತರಿಸೋ ಹಾಗೆ ಆಯ್ತಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ. ಆದ್ರೆ ಪೊಲೀಸ್ನವರು FIR ಅನ್ನ ಮಾಡೋದಿಲ್ಲ. ಕೊನೆಗೆ ಆ ಸೋಲ್ಜರ್ ತನ್ನ ತಾಯಿಯ ಕತ್ತರಿಸಿದ ಕೈಯನ್ನ ಬಾಕ್ಸ್ ನಲ್ಲಿ ಹಾಕೊಂಡು ಕಮಿಷನರ್ ಆಫೀಸ್ಗೆ 3 ದಿನಗಳ ಕಾಲ ಓಡಾಡ್ತಾರೆ. ಆದ್ರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿ ಏನು ಮಾಡೋದಿಲ್ಲ. ಕೊನೆಗೆ ಆಗಿದ್ದೇ ಬೇರೆ. ಐಟಿಬಿಪಿ ಆಫೀಸರ್ಗಳೇ ಖುದ್ದಾಗಿ ಕಮಿಷನರ್ ಆಫೀಸ್ಗೆ ಬಂದು ವಾರ್ ಮಾಡಿ ಆ ಹಾಸ್ಪಿಟಲ್ ಮೇಲೆ ಕೇಸನ್ನ ಮಾಡ್ತಾರೆ. ನಮ್ಮ ದೇಶದಲ್ಲಿ ದೇಶ ಕಾಯೋ ಸೋಲ್ಜರ್ ನ್ಯಾಯಕ್ಕೋಸ್ಕರ ಕಮಿಷನರ್ ಆಫೀಸ್ ಅಂತ ಓಡಾಡೋ ಹಾಗಾಯ್ತು. ಅಷ್ಟಾದ್ರೂ ನ್ಯಾಯ ಸಿಗುದಿಲ್ಲ. ಕೊನೆಗೆ ಅವ್ರ ಆಫೀಸರ್ಗಳನ್ನೇ ಕರ್ಕೊಂಡ್ಬರೋ ಹಾಗಾಯ್ತು. ಇದು ನಮ್ ದೇಶ. ಇನ್ನು ನಾವು ನೀವು ಯಾವ ಲೆಕ್ಕ? ಇದಕ್ಕೆ ನೀವೇನಂತೀರಾ? ಕಮೆಂಟ್ ಮಾಡಿ.